ಬೇಗ ನಿನ್ನ ಶರ್ಟ್ ಬಿಚ್ಚಿ ಕೊಡು ರಾಜ. ಪ್ಲೀಸ್ ಬೇಡ ಮೇಡಮ್. ನೀನು ಶರ್ಟ್ ಕೊಡಲಿಲ್ಲ ಅಂದರೆ ನಿನ್ನ ಕೆಲಸದಿಂದ ತೆಗೀತೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಿಮ್ಮ ಬೆಂಬಲ ಹೀಗೆ ಇರಲಿ. ಇಂದು ನಾನು ಒಂದು ಭಯಾನಕ ರೋಚಕ ಕಥೆಯನ್ನು ತಂದಿದ್ದೇನೆ. ಅದರ ಜೊತೆ ಒಂದು ಸುಂದರ ಪ್ರೇಮ ಕಾವ್ಯವೂ ಇದೆ. ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ಅದಕ್ಕೂ ಮೊದಲು ಪಂಡಿತ್ ಶ್ರೀ ಮಂಜುನಾಥ ಭಟ್ ಇವರು ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್ ಆಗಿದ್ದಾರೆ. ಕ್ಷಣಾರ್ಧದಲ್ಲಿ ವಶೀಕರಣ ಇದು ಚಮತ್ಕಾರವಲ್ಲ, ಸಿದ್ಧಿ ಸಾಧಕರ ಸಾಧಕ. ನಿಮ್ಮ ಕಠಿಣ ಸಮಸ್ಯೆಗಳು ಏನೇ ಇರಲಿ, ಎಷ್ಟೇ ನಿಗೂಢವಾಗಿರಲಿ, ದೈವ ಮಂತ್ರದಿಂದ ಅನುಗ್ರಹದಿಂದ ಕೇವಲ ಒಂದೇ ದಿನದಲ್ಲಿ ಶಾಶ್ವತ ಪರಿಹಾರವನ್ನು ಪಂಡಿತ್ ಶ್ರೀ ಮಂಜುನಾಥ ಭಟ್ ಅವರು ಪರಿಹರಿಸಿ ಕೊಡುತ್ತಾರೆ. ಇಲ್ಲಿ ಕಾಣಿಸುತ್ತಿರುವ ನಂಬರ್ಗೆ ನೀವು ತಪ್ಪದೆ ಸಂಪರ್ಕಿಸಿ. ಹೌದು, ನನ್ನ ಹೆಸರು ರಾಜ. ನಾನು ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸ ಮಾಡುತ್ತೇನೆ. ನನ್ನ ಬಾಸ್ ಶಾಲಿನಿ ಅವರು ತುಂಬ ಚೆನ್ನಾಗಿದ್ದಾರೆ. ಅವರನ್ನು ನೋಡಿದರೆ ಎಲ್ಲರಿಗೂ ಭಯ. ನಮ್ಮ ಬಾಸ್ ಅಂದರೆ ಬಾಸ್, ಯಾರಿಗೂ ಸಾಟಿ ಇಲ್ಲ. ನಾವು ಅವರು ಬರುತ್ತಿದ್ದರೆ ಡಿ ಬಾಸ್ ಸಾಂಗ್, ಡೆವಿಲ್ ಸಾಂಗ್ ಹಾಕುತ್ತೇವೆ ಅಂತ ಟೆರರ್ ಶಾಲಿನಿ ಮೇಡಮ್. ಅವರು ಕೆಲಸದಲ್ಲಿ ತುಂಬ ಪಕ್ಕ. ಸಮಯಕ್ಕೆ ಸರಿಯಾಗಿ ಕೆಲಸ ಆಗಿಲ್ಲ ಅಂದರೆ ಕೆಲಸದಿಂದಲೇ ತೆಗೆದು ಬಿಡ್ತಾರೆ. ಅದಕ್ಕೆ ಅವರೆಂದರೆ ಎಲ್ಲರಿಗೂ ತುಂಬಾ ಭಯ. ಅವರು ತುಂಬಾ ಶಿಸ್ತು. ಹರಟೆ ಹೊಡ್ಕೊಂಡು ಕೂತ್ಕೊಂಡಿದ್ರೆ, ಬೇರೆ ಕೆಲಸಕ್ಕೆ ಬಾರದ ವಿಷಯಗಳನ್ನು ಮಾತಾಡ್ತಾ ಇದ್ರೆ ಅವರಿಗೆ ಸಹಿಸೋಕೆ ಆಗಲ್ಲ. ಅವರನ್ನು ಈ ವರ್ಷ ನನ್ನ ಮಗಳ ಬರ್ತ್ಡೇ ಪಾರ್ಟಿಗೆ ಕರೆಯಬೇಕೆಂದು ನಿರ್ಧರಿಸಿ ಅವರನ್ನು ಕರೆದೆ. ಅವರು ಮೊದಲು ಒಪ್ಪಲಿಲ್ಲ, ಆದರೆ ಆಮೇಲೆ ನನ್ನ ಮಗಳ ಫೋಟೋ ನೋಡಿ ನಾನು ಬರುತ್ತೇನೆ ಎಂದು ಒಪ್ಪಿದರು. ಆಫೀಸ್ನಲ್ಲಿ ಯಾಕೆ ಅವರನ್ನು ಕರೆದೆ, ನಮಗೆ ಕರೆದರೆ ಬೋರ್ ಆಗುತ್ತೆ, ಅಲ್ಲೂ ಸ್ಟ್ರಿಕ್ಟ್ ಆಗಿರ್ತಾರೆ, ನಮಗೆ ಎಂಜಾಯ್ ಮಾಡೋಕೆ ಆಗಲ್ಲ ಎಂದು ದೂರಿದರು. ನಾನು ನಮ್ಮ ಬಾಸ್ ಅಲ್ವಾ, ಪರವಾಗಿಲ್ಲ ಬನ್ನಿ, ಎಲ್ಲರೂ ಕರೆದು. ಅಂದಿನ ದಿನ ನನ್ನ ಮಗಳು ಸಿಂಡ್ರೆಲಾ ಥರ ರೆಡಿಯಾಗಿದ್ದಳು. ನನ್ನ ಹೆಂಡತಿ ಮುದ್ದಾಗಿ ರೆಡಿಯಾಗಿದ್ದಾಳೆ. ಮನೆಯಲ್ಲಿ ವಿಧ ವಿಧವಾದ ಅಡುಗೆಯನ್ನು ಮಾಡಿದರು. ನನ್ನ ಫ್ರೆಂಡ್ಸ್, ಬಾಸ್ ಎಲ್ಲರೂ ಬಂದರು. ನಾನು ಎಲ್ಲರನ್ನೂ ಪರಿಚಯಿಸಿದೆ. ಬಾಸ್ ನನ್ನ ಮಗಳ ಹತ್ತಿರ ತುಂಬ ಖುಷಿಯಿಂದ ಮಾತಾಡ್ತಾ ಇದ್ರು. ಅವರನ್ನು ಅಷ್ಟು ಖುಷಿಯಿಂದ ನೋಡಿದ್ದೇ ಇಲ್ಲ. ಮಕ್ಕಳ ಜೊತೆ ಮಕ್ಕಳಂತೆ ಬೆರೆತರು. ನನ್ನ ಮಗಳಿಗಾಗಿ ವಿಶೇಷ ಗಿಫ್ಟನ್ನು ಕೊಟ್ಟರು. ಬರ್ತ್ಡೇ ತುಂಬ ಗ್ರ್ಯಾಂಡ್ ಆಗಿ ಮಾಡಿದ್ದೀರಾ ರಾಜ, ಒಳ್ಳೇದಾಗಲಿ ಎಂದು ಹೇಳಿ ಪಾರ್ಟಿಯಿಂದ ಹೊರಟರು. ಮರುದಿನ ಅವರು ಆಫೀಸ್ನಲ್ಲಿ ನನ್ನ ಹೆಂಡತಿ ಮಗುವಿನ ಬಗ್ಗೆನೇ ಕೇಳ್ತಾ ಇದ್ರು. ಅವರು ನನ್ನ ಮಗಳ ವಿಷಯ ತೆಗೆದಾಗ ತುಂಬ ಸಾಫ್ಟ್ ಆಗಿ ಆಗ್ತಾರೆ. ಯಾಕೆ ಅಂತ ನಾನು ಯೋಚಿಸ್ತಾ ಇದ್ದೆ. ಆಮೇಲೆ ಅವರು ಒಂದು ದಿನ ಹೇಳಿದರು, ನನಗೂ ಮಕ್ಕಳಿದ್ರೆ ನಿನ್ನ ಮಗಳಷ್ಟೇ ವಯಸ್ಸು ಇರ್ತಿದ್ರು. ನಿಮ್ಮ ಮಗಳನ್ನು ನೋಡಿದಾಗಲೆಲ್ಲ ನನ್ನ ಮಗಳೇ ಎಂದು ನೆನಪಾಗುತ್ತಾಳೆ ಎಂದು ಕಣ್ಣಂಚಿನಲ್ಲಿ ನೀರಿನಲ್ಲಿ ಅಳುತ್ತಾ ಬೇಸರದಿಂದ ತಲೆ ತಗ್ಗಿಸಿದರು. ನಾನು ಯಾಕೆ ಮೇಡಮ್, ಏನಾಯಿತು ಎಂದು ಕೇಳಿದೆ. ಅದಕ್ಕೆ ಅವರು, ನನ್ನ ಗಂಡ ನನಗೆ ತುಂಬ ಹಿಂಸೆ ಮಾಡುತ್ತಿದ್ದರು, ಅದಕ್ಕೆ ಅವರು ಡಿವೋರ್ಸ್ ಕೊಟ್ಟೆ. ಈ ಗಲಾಟೆಯಲ್ಲಿ ನನ್ನ ಮಗುವನ್ನು ಕಳೆದುಕೊಂಡೆ. ಆದರೆ ಆ ನೋವು ಇಂದಿಗೂ ನನ್ನನ್ನು ತಿನ್ನುತ್ತಾ ಇದೆ ಎಂದು ಬಿಕ್ಕಳಿಸಿ ಅಳತೊಡಗಿದರು. ನಾನು ಅವರನ್ನು ನನ್ನ ಕೈಲಾದಷ್ಟು ಸಮಾಧಾನ ಮಾಡಿದೆ. ನನ್ನ ಮಗಳನ್ನು ನಿಮ್ಮ ಮಗಳಂತೆ ನೀವು ತಿಳಿದುಕೊಳ್ಳಿ. ನೀವು ಯಾವಾಗ ಬೇಕಾದರೂ ನನ್ನ ಮನೆಗೆ ಬರಬಹುದು. ನಾನು ಅವರು ಎಂದು ಇಷ್ಟು ವೀಕ್ ಆಗಿರೋದನ್ನು ನೋಡಿರಲಿಲ್ಲ. ಇದಿಷ್ಟು ನಡೆದಿದ್ದು ಆಫೀಸ್ ಕ್ಯಾಬಿನ್ನಲ್ಲಿ. ಹೊರಗಡೆ ಗೆಳೆಯರು ಇಬ್ಬರು ಏನು ಸೀಕ್ರೆಟ್ ಮಾತಾಡ್ತಾ ಇದ್ದೀರಾ, ಏನೋ ಇದೆ ಎಂದು ನಮ್ಮ ಬಗ್ಗೆ ಕಿಚಾಯಿಸುತ್ತಿದ್ದರು. ಏನಪ್ಪ ಬಾಸ್ ನಿನ್ನನ್ನೇ ಕರೆದು ಡೋರ್ ಲಾಕ್ ಮಾಡಿ ತುಂಬ ಹೊತ್ತು ಮಾತಾಡ್ತಾ ಇದ್ರು, ಏನೋ ಪರ್ಸನಲ್ ಪ್ರಾಜೆಕ್ಟ್ ಅಲ್ವಾ ಎಂದು ರೇಗಿಸತೊಡಗಿದರು. ನಾನು ಅವರಿಗೆ ಏನಾಯಿತು ಎಂದು ಹೇಳಲಿಲ್ಲ. ಯಾಕಂದರೆ ಮೇಡಮ್ ಯಾರಿಗೂ ಹೇಳಬೇಡ ಎಂದು ಹೇಳಿದರು. ಏನೂ ಇಲ್ಲ, ಏನೋ ಪ್ರಾಜೆಕ್ಟ್ ರಿಲೇಟೆಡ್ ಎಂದು ಹೇಳಿ ಮಾತು ಮರೆಸಿದೆ. ಅಂದಿನಿಂದ ಮೇಡಮ್ ಅವರಿಗೆ ಏನೇ ದುಃಖ ಆದರೂ ನನ್ನನ್ನು ಕ್ಯಾಬಿನ್ಗೆ ಕರೆದು ಹಂಚಿಕೊಳ್ಳುತ್ತಿದ್ದರು. ಆದರೆ ಹೊರಗಡೆ ಜನಗಳಿಗೆ ಮಾತ್ರ ಇದು ತಪ್ಪಾಗಿ ಕಾಣಿಸುತ್ತಿತ್ತು. ಈ ವಿಷಯ ನನ್ನ ಹೆಂಡತಿ ಕಿವಿಗೂ ಬಿತ್ತು. ಆದರೆ ನನ್ನ ಹೆಂಡತಿಗೆ ನನ್ನ ಮೇಲೆ ಅಪಾರ ನಂಬಿಕೆ.
ಒಂದು ಭಾನುವಾರ ಸಂಜೆ ನಾವು ಮತ್ತು ಗೆಳೆಯರು ಒಂದು ರೂಮ್ನಲ್ಲಿ ಸೇರಿ ಪಾರ್ಟಿ ಮಾಡುತ್ತಿದ್ದೆವು. ನಾನು ಸಂಜೆ ಮನೆಗೆ ಬೇಗ ಬರುತ್ತೇನೆ ಎಂದು ಹೇಳಿದ್ದೆ. ಇನ್ನೇನು ಮನೆಗೆ ಹೊರಡಬೇಕು, ಆವಾಗ ಮೇಡಮ್ಮಿಂದ ಫೋನ್ ಬರುತ್ತೆ. ಸ್ನೇಹಿತರು, ಇದೇನು ಮೇಡಮ್ ನಿನಗೆ ಮಾತಾಡ್ತಾ ಇದ್ದಾರೆ? ಅವರು ಯಾರಿಗೂ ಮಾಡಲ್ವಲ್ಲ, ಏನೋ ನಿನ್ನನ್ನು ತುಂಬ ಹಚ್ಚಿಕೊಂಡಿದ್ದಾರೆ, ನಿನಗೆ ತುಂಬ ಕೆಲಸ ಕೊಡಲು ಫೋನ್ ಮಾಡುತ್ತಿದ್ದಾರೆ ಎಂದು ರೇಗಿಸಿದರು. ನಾನು ಭಯದಿಂದಲೇ ಫೋನನ್ನು ರಿಸೀವ್ ಮಾಡಿದೆ. ಅವರು, ನೀವು ಬೇಗ ನಮ್ಮ ಮನೆಗೆ ಈಗಲೇ ಬನ್ನಿ ಎಂದು ಹೇಳಿ ಫೋನನ್ನು ಇಟ್ಟರು. ನನಗ ಅವರ ಧ್ವನಿ ತುಂಬ ಆತಂಕ ತರಿಸಿತು. ಯಾಕಂದ್ರೆ ಅವರ ಚಿಂತೆಯಲ್ಲಿ ಫೋನ್ ಮಾಡಿದ್ದರು. ನಾನು ನನ್ನ ಹೆಂಡತಿಗೆ ಫೋನ್ ಮಾಡಿ ವಿಷಯ ತಿಳಿಸಿದೆ. ನೀವು ಹೋಗಿ ಬನ್ನಿ, ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ ಎಂದಳು. ನಾನು ಸ್ನೇಹಿತರ ಮಾತನ್ನು ಲೆಕ್ಕಿಸಿದರೆ ಅವರ ಮನೆಗೆ ಹೋಗಲು ಗಾಡಿಯನ್ನು ತೆಗೆದೆ. ಹೋಗುತ್ತಿರುವಾಗ ತಲೆಯಲ್ಲಿ ತುಂಬ ಯೋಚನೆ. ಏನಾದರೂ ತಪ್ಪು ಮಾಡಿದೆ, ನಾನು ಕೆಲಸದಿಂದ ತೆಗಿತಾರೋ ಅಥವಾ ಬೇರೆ ಇನ್ನೇನೋ ಆಗಿದೆ ಎಂದು ನನಗೆ ಭಯದಿಂದ ಹೃದಯ ಹೊಡೆದುಕೊಳ್ಳುತ್ತಿತ್ತು. ನಾನು ಅವರ ಮನೆಗೆ ತಲುಪಿದೆ. ಅವರ ಮನೆಗೆ ತಲುಪಿದಾಗ ರಾತ್ರಿ 8 ಗಂಟೆ ಆಗಿತ್ತು. ವಾಚ್ಮ್ಯಾನ್ ಇರಲಿಲ್ಲ. ಮನೆ ಒಳಗೆ ಹೋಗಬೇಕು ಎಂದು ನೋಡಿದೆ. ಡೋರ್ ಓಪನ್ ಆಗಿತ್ತು. ಮನೆಯಲ್ಲಿ ಸಂಪೂರ್ಣ ಕತ್ತಲು, ಕರೆಂಟ್ ಇರಲಿಲ್ಲ. ಮನೆಯ ಮೊದಲನೇ ಮಹಡಿಯಲ್ಲಿ ಮೇಡಮ್, ಇಲ್ಲಿ ಬಾ ರಾಜ ಎಂದು ಕೂಗಿದಂತೆ ಕೇಳಿಸಿತು. ನನಗೆ ಅವರು ಕಾಣಿಸುತ್ತಿರಲಿಲ್ಲ. ಆದರೂ ಮಂದ ಚಂದ್ರನ ಬೆಳಕಿನಲ್ಲಿ ಸ್ವಲ್ಪ ಕಾಣಿಸುತ್ತಿತ್ತು. ನಾನು ಅವರು ಇರುವ ಕಡೆಗೆ ಹೋದೆ. ರಾಜ ಬಂದಿಲ್ಲ, ಬೇಗ ಬೇಗ ನಿನ್ನ ಶರ್ಟ್ ಅನ್ನು ಬಿಚ್ಚಿಕೊಡು. ನಾನು ಇದೇ ವಿಚಿತ್ರವಾಗಿ ಕೇಳುತ್ತಿದ್ದಾರೆ. ಸ್ನೇಹಿತರು ರೇಗಿಸಿದ್ದು ನೆನಪಾಯಿತು. ಅದಕ್ಕಾಗಿ ಅವರು ನನ್ನನ್ನು ಕೇಳುತ್ತಿದ್ದಾರೆ ಹೇಗೆ ಎಂದು ಯೋಚನೆ ಮಾಡುತ್ತಿದ್ದೆ. ಆದರೆ ಮೇಡಮ್, ಬೇಗ ಶರ್ಟ್ ಬಿಚ್ಚಿ, ತಡವಾಗುತ್ತಿದೆ. ನಾನು ಶರ್ಟ್ ಅನ್ನು ಬಿಚ್ಚಿಕೊಟ್ಟೆ. ತೆಗೆದುಕೊಂಡು ಪಕ್ಕದಲ್ಲಿ ಬಗ್ಗಿ ಏನೋ ಮಾಡುತ್ತಿದ್ದರು. ನನಗೆ ಆ ಮಂದ ಬೆಳಕಿನಲ್ಲಿ ಅದನ್ನು ನೋಡಿ ತುಂಬ ಗಾಬರಿಯಾಯಿತು, ಭಯವಾಯಿತು. ಯಾಕಂದ್ರೆ ಮೇಡಮ್ ಅವರ ಗಂಡನ ಕೈಗಳನ್ನು ಕಟ್ಟುತ್ತಿದ್ದರು. ಅವರಿಗೆ ಪ್ರಜ್ಞೆ ಇರಲಿಲ್ಲ. ಅವರ ತಲೆಯಿಂದ ರಕ್ತ ಬರುತ್ತಿತ್ತು. ನಾನು, ಏನು ಮೇಡಮ್ ಇದು ಎಂದು ಕೇಳಿದೆ. ಯಾರೂ ಇಲ್ಲದ ಸಮಯದಲ್ಲಿ ನನ್ನ ಗಂಡ ನನ್ನನ್ನು ಹಿಂಸಿಸಲು ಬಂದ. ನಮ್ಮಿಬ್ಬರ ಮಧ್ಯೆ ಜಗಳ ಆಗಿ ಒಬ್ಬರಿಗೊಬ್ಬರು ಹೊಡೆದುಕೊಂಡು ಇಬ್ಬರಿಗೂ ರಕ್ತ ಸುರಿಯುತ್ತಿತ್ತು. ಆದರೆ ನನ್ನ ಗಂಡನಿಗೆ ಜೋರಾಗಿ ಪೆಟ್ಟು ಬಿದ್ದುದರಿಂದ ತಲೆ ತಿರುಗಿ ಬಿದ್ದಿದ್ದಾರೆ. ಅವರಿಗೆ ಜ್ಞಾನ ಬರುವಷ್ಟರಲ್ಲಿ ಪೊಲೀಸರನ್ನು ಕರೆಸಬೇಕು. ಅದಕ್ಕೆ ಅವರನ್ನು ನಿನ್ನ ಶರ್ಟ್ನಿಂದ ಕೈ ಕಟ್ಟುತ್ತಿದ್ದೇನೆ. ನನಗೆ ಈ ಸಮಯದಲ್ಲಿ ನೀವು ಒಬ್ಬರೇ ನೆನಪಾಗಿತ್ತು. ನಾನು ಯಾರನ್ನೂ ನಂಬುವ ಪರಿಸ್ಥಿತಿಯಿಲ್ಲ. ನನಗೆ ಅವರ ಮಾತನ್ನು ಕೇಳಿ ನಾಚಿಕೆಯಾಯಿತು. ಒಂದು ಕ್ಷಣ ಎಂಥ ಕೆಟ್ಟ ಯೋಚನೆ ಮಾಡಿದೆ ನಾನು. ನಾನೇ ಪೊಲೀಸ್ಗೆ ಫೋನ್ ಮಾಡಿ ವಿಷಯ ತಿಳಿಸಿದೆ. 10 ನಿಮಿಷದಲ್ಲಿ ಪೊಲೀಸ್ ಬಂದರು. ಅವರಿಗೆ ವಿಷಯವನ್ನು ತಿಳಿಸಿ ಕಂಪ್ಲೇಂಟ್ ಕೊಟ್ಟು ಮೇಡಮ್ನ ಹಾಸ್ಪಿಟಲ್ಗೆ ಸೇರಿಸಿದೆ. ಈ ವಿಷಯ ನನ್ನ ಹೆಂಡತಿಗೆ ತಿಳಿಸಿ ಅವಳು ಹಾಸ್ಪಿಟಲ್ಗೆ ಬಂದಳು. ಮೇಡಮ್, ನಿನ್ನ ಗಂಡ ಇವತ್ತು ನನ್ನ ಜೀವ ಉಳಿಸಿದ್ದಾರೆ, ನನ್ನ ಮರ್ಯಾದೆ ಉಳಿಸಿದ್ದಾರೆ. ನೀವು ತುಂಬ ಲಕ್ಕಿ. ನಾನು ನಿಮ್ಮ ಗಂಡನನ್ನು ಅಣ್ಣ ಎಂದು ಕರೆಯಬಹುದೇ? ಖಂಡಿತ ನೀವು ಕರೆಯಬಹುದು. ಇಂಥ ತಂಗಿ ಇದ್ದು ದೊರಕಿರುವುದು ನನ್ನ ಗಂಡನ ಅದೃಷ್ಟ. ಈ ವಿಷಯ ನಾನು ಸ್ನೇಹಿತರಿಗೂ ತಿಳಿದು ಅವರು ನಾವು ತಪ್ಪು ಮಾಡಿದೆವು ಎಂದು ಮನಸ್ಸಿನಲ್ಲಿ ನೊಂದಿಕೊಂಡರು. ನನ್ನ ಬಳಿ ಕ್ಷಮೆ ಕೇಳಿದರು. ಪರವಾಗಿಲ್ಲ, ಒಂಟಿ ಹೆಣ್ಣು ಇದ್ದಾಗ ಸಮಾಜ ಹೀಗೆ ನಡೆದುಕೊಳ್ಳುತ್ತದೆ. ಇಂಥ ತಪ್ಪು ಯಾರಿಗೂ ಮಾಡಬೇಡಿ ಎಂದು ಅವರಿಗೆ ತಿಳಿ ಹೇಳಿದೆ. ಹೌದು ಸ್ನೇಹಿತರೆ, ಒಂಟಿ ಹೆಣ್ಣು ಇದ್ದಾಗ ಅವಳನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡುವುದು ಈ ಸಮಾಜದ ನಿಯಮವಾಗಿದೆ. ಆದರೆ ನಾವು ಆಕೆಗೆ ಒಂದು ಮನಸ್ಸಿದೆ ಎಂದು ಅರ್ಥ ಮಾಡಿಕೊಂಡು ಅವಳ ಕಷ್ಟಕ್ಕೆ ನೆರವಾಗಬೇಕು. ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.